ತಮಿಳುನಾಡು ರಾಜಕೀಯದಲ್ಲಿ ಇದೀಗ ಸಸ್ಪೆನ್ಸ್ ಥ್ರಿಲ್ಲರ್. ಯಾವ ಸಿನಿಮಾಗೂ ಕಮ್ಮಿ ಇಲ್ಲದ ತಮಿಳು ಪಾಲಿಟಿಕ್ಸ್ ಆ ರೀತಿಯಾಗಿ ಆಗ್ತಾ ಇದೆ. ವಿಜಯ್ 108 ಸ್ಥಾನಗಳನ್ನ ಪಡೆದುಕೊಂಡ್ರು. ಬಟ್ ಇಲ್ಲಿ ಸಿಎಂ ಪಟ್ಟ ಆಗ್ಬೇಕಲ್ಲ, ಅದಕ್ಕೆ ಸರ್ಕಸ್ ಮಾಡ್ತಾ ಇದ್ದಾರೆ. ಸರ್ಕಾರ ರಚನೆ ಮಾಡ್ಬೇಕಲ್ಲ, ಅದಕ್ಕೆ ಸರ್ಕಸ್ ಮಾಡ್ತಾ ಇದ್ದಾರೆ. ಇದು ಒಂದು ರೀತಿಯಲ್ಲಿ ಯಾವ ಸಿನಿಮಾಗೂ ಕಮ್ಮಿ ಇಲ್ಲ. ಕ್ಷಣ ಕ್ಷಣಕ್ಕೂ ರೋಚಕ, ಕ್ಷಣ ಕ್ಷಣಕ್ಕೂ ಟ್ವಿಸ್ಟ್ ಸಿಗ್ತಾ ಇದೆ. ಇಂದಿನ ವಿಜಯ್ ಸಿಎಂ ಪ್ರಮಾಣ ವಚನ ಕಾರ್ಯಕ್ರಮ ರದ್ದು. ಅಸಲಿಗೆ ದಳಪತಿ ವಿಜಯ್ ಸಿಎಂ ಆಗೋದೇ ಇಲ್ವಾ? ಅತ್ತ ಗವರ್ನರ್ ಗೇಮ್, ಇತ್ತ ದ್ರಾವಿಡ ಪಕ್ಷಗಳ ಮಸಲತ್ತು. ಬದ್ಧವೈರಿ ಡಿಎಂಕೆ ಜೊತೆ ಮೈತ್ರಿಗೆ ಅಣ್ಣಾ ಡಿಎಂಕೆ ಉತ್ಸುಕ. ಡಿಎಂಕೆ ಎಐಡಿಎಂಕೆ ನಾಯಕರ ನಡುವೆ ಗೌಪ್ಯ ಸ್ಥಳದಲ್ಲಿ ಮಾತು. ತಮಿಳುನಾಡು ರಾಜಕೀಯದಲ್ಲಿ ಒಂದು ರೀತಿಯಾಗಿ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ರೀತಿಯಲ್ಲಿ ಆಗ್ಬಿಟ್ಟಿದೆ. ಕ್ಷಣ ಕ್ಷಣಕ್ಕೂ ರೋಚಕ ಟ್ವಿಸ್ಟ್ಗಳು. ದಳಪತಿ ವಿಜಯ್ ಪ್ರಮಾಣ ವಚನ ಕಾರ್ಯಕ್ರಮ ಇವತ್ತು ರದ್ದು. ಅಸಲಿಗೆ ದಳಪತಿ ವಿಜಯ್ ಸಿಎಂ ಆಗೋದೇ ಇಲ್ವಾ ಅನ್ನುವಂಥ ಅನುಮಾನ. ಆಗೋದೇ ಇಲ್ಲ ಅಂತ ಅಲ್ಲ, ಸರ್ಕಾರ ರಚನೆ ಮಾಡೋದಕ್ಕೆ ಸರ್ಕಸ್ ನಡೀತಾ ಇರ್ತಾರೆ. ಅತ್ತ ಗವರ್ನರ್ಗೆ ಇತ್ತ ಮೈತ್ರಿಯ ಯಾರನ್ನ ಮಾಡ್ಕೊಳ್ಬೇಕು, ಯಾವ ಅಷ್ಟರ ಮಟ್ಟಿಗೆ ಸಂಖ್ಯೆಗಳು ಸಿಗ್ತಾ ಇಲ್ಲ, ಸ್ಥಾನಮಾನಗಳು ಸಿಗ್ತಾ ಇಲ್ಲ. ನಡುವೆ ಡಿಎಂಕೆ ಎಐಡಿಎಂಕೆ ಗೌಪ್ಯ ಸಭೆಗಳು ಒಂದು ಕಡೆ, ವಿಜಯ್ಗೆ ಒಂದು ಕಡೆ ಕಂಗಾಲಾಗಿದ್ದಾರೆ. ಏನು ಮಾಡಬೇಕು, ಯಾವ ರೀತಿಯಾಗಿ ಸರ್ಕಾರ ರಚನೆ ಮಾಡಬೇಕು. ಹೇಗೋ ಟಿವಿಕೆ ಪಕ್ಷವನ್ನ ಮುನ್ನೆಲೆಗೆ ತೆಗೆದುಕೊಂಡು ಬಂದ್ರು. ಬಟ್ ಮುಂದಿನ ಕ್ರಮಗಳು ಏನು ಮಾಡಬೇಕು, ಯಾವ ರೀತಿಯಾದಂಥ ಕ್ರಮಗಳನ್ನು ತೆಗೆದುಕೊಳ್ಬೇಕು. ಒಂದು ಸರ್ಕಾರ ರಚನೆ ಆಗಬೇಕಂದ್ರೆ ಏನೆಲ್ಲ ಸರ್ಕಸ್ ಮಾಡಬೇಕಾಗುತ್ತೆ. ರಾಜಕೀಯ ಅನುಭವ ಇಲ್ಲ, ಬಟ್ ನಿಭಾಯಿಸ್ತೀನಿ ಅನ್ನುವಂಥ ಛಲ, ಧೈರ್ಯ ಎಲ್ಲವೂ ಸಹಿತ ದಳಪತಿ ವಿಜಯ್ಗೆ ಇದೆ. ಆ ಒಂದು ನಿಟ್ಟಿನಲ್ಲಿ ಪಕ್ಷವನ್ನ ಮುನ್ನಡೆಸ್ಕೊಂಡು ಬರ್ತಾ ಇದ್ದಾರೆ. ಬಟ್ ಸರ್ಕಾರ ರಚನೆ ಆಗಬೇಕು ಅಂತ ಅಂದರೆ ಸಂಖ್ಯಾಬಲ ಬೇಕು. ಸಂಖ್ಯಾಬಲ ಇಲ್ಲ. ಇದಕ್ಕೆ ಏನೆಲ್ಲ ಸರ್ಕಸ್ ಮಾಡಬೇಕು. ಒಂದು ಕಡೆ ಕಾಂಗ್ರೆಸ್ ಈಗಾಗಲೇ 5 ಶಾಸಕರ ಬೆಂಬಲವನ್ನ ಸೂಚಿಸಿದೆ. ಬಟ್ ಇಲ್ಲಿ 5 ಬೆಂಬಲ ಇದೆ. ಬಟ್ 118 ಮ್ಯಾಜಿಕ್ ನಂಬರ್, 121 ಬೆಂಬಲದ ಡಾಕ್ಯುಮೆಂಟ್ಸ್ ಅನ್ನ ಕೊಡಿ ಅಂತ ಒಂದು ಕಡೆ ಗವರ್ನರ್ ಕೇಳ್ತಾ ಇದ್ದಾರೆ. ಈಗ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಿರುತ್ತಪ್ಪ, 118 ಮ್ಯಾಜಿಕ್ ನಂಬರ್, 118 ಇಲ್ಲ ದಳಪತಿ ವಿಜಯ್ ಅವರ ಹತ್ರ. 118 ಇಲ್ಲ ಅಂತ ಅಂದಾಗ ಗವರ್ನರ್ ಅವರ ರೂಲ್ಸ್ಗಳು ಏನಿರುತ್ತೆ ಅದನ್ನು ಫಾಲೋ ಮಾಡಬೇಕಲ್ವ. ಸರ್ಕಾರ ರಚನೆ ಆಗಬೇಕು ಅಂತ ಅಂದರೆ ಮ್ಯಾಜಿಕ್ ನಂಬರ್ 118 ಇಲ್ಲಿ ಅತಂತ್ರ ಆಗ್ಬಿಟ್ಟಿದೆ ದಳಪತಿ ವಿಜಯ್ಗೆ. ಒಂದು ಕಡೆ 108 ಬಂದಿರುವಂಥದ್ದು, ಇನ್ನೊಂದಿಷ್ಟು ಅಂಕೆ ಸಂಖ್ಯೆಗಳು ಬಂದಿದ್ರೆ ದಳಪತಿ ವಿಜಯ್ ವಿಲ್ ಬಿ ಕಿಂಗ್ ಆಗ್ತಿದ್ರು, ಅಂದರೆ ಸಿಎಂ ಆಗ್ತಾ ಇದ್ರು. ಬಟ್ ಈಗ ಸದ್ಯಕ್ಕೆ ಇರುವಂಥದ್ದು ಈಗಲೂ ಸಹಿತ ಕಿಂಗೆ. ಬಟ್ ಸರ್ಕಾರ ರಚನೆ ಮಾಡಬೇಕಲ್ವಾ, ಅದ್ರ ಜೊತೆಗೆ ಮೈತ್ರಿ ಮಾಡ್ಕೊಳ್ಬೇಕು. ಕಾಂಗ್ರೆಸ್ ಈಗಾಗಲೇ 5 ಬೆಂಬಲಗಳನ್ನು ಸೂಚಿಸಿದೆ. ಕಾಂಗ್ರೆಸ್ ಗೆದ್ದುಕೊಂಡು ಬಂದಿರುವಂಥದ್ದು 5 ಕ್ಷೇತ್ರಗಳು, 5 ಜನರ ಬೆಂಬಲ ಈಗ ಸಿಕ್ಕಿದೆ. ಬಟ್ ಇನ್ನೂ 118 ಮ್ಯಾಜಿಕ್ ನಂಬರ್, 118 ಅಂದರೆ ಕನಿಷ್ಠ 120ರಿಂದ 121 ಆದರೂ ಅಲ್ಲಿ ಬೆಂಬಲ ಸಿಗಬೇಕಾಗುತ್ತೆ ದಳಪತಿ ವಿಜಯ್ಗೆ. ಆ ಒಂದು ನಿಟ್ಟಿನಲ್ಲಿ ಇದೀಗ ಸರ್ಕಸ್ನ ಮಾಡ್ತಾ ಇರುವಂಥದ್ದು. ಒಂದು ಕಡೆ ನಾವು ಈಗಾಗಲೇ ಗಮನಿಸಿದ್ವಿ, ತಮಿಳುನಾಡಿನಲ್ಲಿ ಇವತ್ತು ನೋಡಿದ್ರೆ ಪ್ರಮಾಣ ವಚನ ಸ್ವೀಕಾರ ಆಗಬೇಕಿತ್ತು. 50:50 ಸರ್ಕಾರ ಮಾಡೋಣ ಎಂದು ಎಐಡಿಎಂಕೆ ಆಫರ್. ಮೊದಲಿಗೆ ನಾವೇ ಸಿಎಂ ಎಂದ ಅಣ್ಣಾ ಡಿಎಂಕೆ. ಆಫರ್ ಇಷ್ಟವಾಗದೆ ಸಭೆಯಿಂದ ಎದ್ದು ಬಂದ ಡಿಎಂಕೆ. ಈ ಮೈತ್ರಿ ಸಾಧ್ಯತೆಯೇ ವದಂತಿ ಎಂದ ಡಿಎಂಕೆ. ನಾವು ವಿಪಕ್ಷದಲ್ಲಿ ಕೂರುತ್ತೇವೆ ಎಂದಿದ್ದಂತೆ ಡಿಎಂಕೆ. ಉದಯನಿಧಿಗೆ ಡಿಸಿಎಂ ಆಫರ್ ಕೊಟ್ಟ ಡಿಎಂಕೆ. ಸರ್ಕಾರ ಮಾಡೋಣ, 50-50 ಸರ್ಕಾರ ಮಾಡೋಣ. ಮೊದಲಿಗೆ ಇರೋವಂಥದ್ದು ಈಗ ಸರ್ಕಾರ ಮಾಡೋಣ ಎಂದು ಎಐಡಿಎಂಕೆ ಆಫರು ಒಂದು ಕಡೆ. ಸೊ ಇವೆಲ್ಲವನ್ನು ಕೂಡ ಗಮನಿಸಬೇಕು. ಬಟ್ ಇಲ್ಲಿ ಆಗ್ತಾ ಇರುವಂಥ ಸಿಚುವೇಶನ್ ಏನಾಗ್ತಾ ಇದೆ, ಆಫರ್ ಇಷ್ಟವಾಗದ ಸಭೆಯಿಂದ ಡಿಎಂಕೆ ಎದ್ದು ಹೋಗಿದ್ದಾರೆ ಅನ್ನುವಂಥದ್ದು. ಇಲ್ಲಿ
DMK ಹೇಳ್ತಾ ಇರುವಂತದ್ದೇನು? ಈಗ ಆಗ್ಲೇ ನಾವು ಹೇಳಿದ್ವಿ ಅಂಕಿ ಸಂಖ್ಯೆಗಳನ್ನ. TVK 108 ಸ್ಥಾನಗಳನ್ನು ತೆಗೆದುಕೊಂಡಿದೆ, ಕಾಂಗ್ರೆಸ್ 5, ಅದರ್ಸ್ 6, ಒಟ್ಟು 119 ಆಗುತ್ತೆ ಇಲ್ಲಿ. ಇದೀಗ ನೋಡಿ, ಒಟ್ಟಾರೆ ತಮಿಳುನಾಡಿನಲ್ಲಿ ಇರುವಂತಹ ಕ್ಷೇತ್ರಗಳೆಷ್ಟು? 234. 234 ಮ್ಯಾಜಿಕ್ ನಂಬರ್ ಏನು? 118. 118 ಮ್ಯಾಜಿಕ್ ನಂಬರು ಅಂತ ಅಂದ್ರೆ 118 ಸ್ಥಾನಗಳು TVKಗೆ ಬೇಕು. ಅಧಿಕಾರವನ್ನ CM ಆಗಬೇಕು, ಸರ್ಕಾರ ರಚನೆ ಮಾಡಬೇಕು ಅಂತ. ಈಗ ಸಾಧ್ಯತೆ ಯಾವ ರೀತಿಯಾಗಿದೆ? TVK ಮುಂದಿರುವಂತ ಆಪ್ಷನ್ಸ್ಗಳು ಹೇಗೆ, ಏನೆಲ್ಲ ಮಾಡ್ಬೋದು ಅನ್ನುವಂಥದ್ದನ್ನ ನೋಡೋದಾದ್ರೆ, ಸಾಧ್ಯತೆ 1 ಯಾವ ರೀತಿಯಾದಂಥ ಆಪ್ಷನ್ ಒಂದಿದೆ. TVK 108 ಸ್ಥಾನ, ಕಾಂಗ್ರೆಸ್ ಅಲ್ಲಿ 5 ಇದೆ, ಅದರ್ಸ್ ಅಲ್ಲಿ 6 ಇದೆ, ಒಟ್ಟು ಎಷ್ಟಾಗುತ್ತೆ? 119 ಆಗುತ್ತೆ. 119 ಸ್ಥಾನಗಳು. ಇಲ್ಲಿ ಇತರರು ಅಲ್ಲಿ ಸಪೋರ್ಟ್ ಅನ್ನ ಮಾಡಿದ್ರೆ, ಅಂದ್ರೆ ಹೇಳ್ತಾ ಇದ್ದಾವೆ, ಯಾರು ಮುಂದಕ್ಕೆ ಬರ್ತಾ ಇಲ್ಲ. ಕಾಂಗ್ರೆಸ್ಸಿಗಾಗಲೇ 5 ಜನರ ಬೆಂಬಲ ಓಕೆ, ಅದು ಸೂಚಿಸಿದೆ. ಬಟ್ ಅದರ್ಸ್ ಪಕ್ಷಗಳಿಂದ PMK ಇದೆ, ಇನ್ನು ಹಲವಾರು ಇದಾವೆ ಪಕ್ಷಗಳು, ಅದರಿಂದ ಬೆಂಬಲ ಆಗ್ಬೇಕಲ್ವಾ? ಇನ್ನು ಸಾಧ್ಯತೆ ಎರಡನೆಯ ಆಪ್ಷನ್ ಏನು? TVK 108, AIADMK 47 ಇದೆ, ಕಾಂಗ್ರೆಸ್ 5, ಒಟ್ಟು ಎಷ್ಟಾಗುತ್ತೆ? 160 ಆಗುತ್ತೆ. ಬಟ್ AIADMK ಅಲ್ಲಿ ಪೈಪೋಟಿ ಅವರಲ್ಲೇ, ಪಳನಿಸ್ವಾಮಿ ಒಂದ್ ಕಡೆ, ಅಣ್ಣಾ DMK ಒಂದ್ ಕಡೆ ಈಗಾಗಲೇ ಅಲ್ಲಿ ನಡೀತಾ ಇದೆ, ಅಂದ್ರೆ ಪೈಪೋಟಿಗಳು ನಡೀತಾ ಇರುವಂತದ್ದು ಅವ್ರ ಮಧ್ಯೆನೆ. ಒಂದ್ ಕಡೆ ಪಳನಿಸ್ವಾಮಿ ಬೆಂಬಲವನ್ನ ಸೂಚಿಸೋದು ಬೇಡ ಅನ್ನುವಂತ ಒಂದು ಆಪ್ಷನ್. ಯಾಕಂತ ಅಂದ್ರೆ ಅವ್ರು ಹೇಳ್ತಾ ಇರುವಂತದ್ದು, ಯಾವುದೇ ರೀತಿಯಾಗಿ ನಾವು ವಿರೋಧ ಪಕ್ಷದಲ್ಲಿ ಇದ್ದೀವಿ, ನಾವು ಮುಂದಿನ ಬಾರಿ ನಾವು ಇದೇ ರೀತಿಯಾಗಿ ಸರ್ಕಾರ ನಾವು ಹೇಗೆ ಮುನ್ನೆಲೆಗೆ ತೆಗೆದುಕೊಂಡು ಬರ್ಬೇಕಲ್ವಾ, ಅಲ್ಲಿ ಫೈಟ್ ಮಾಡೋಣ ಅಂತ ಹೇಳುತ್ತೆ. ಇಲ್ಲಿ ಭಿನ್ನಾಭಿಪ್ರಾಯಗಳಿದಾವೆ. ಇಲ್ಲಿ ಸಾಧ್ಯತೆ ಮೂರನೇ ಆಪ್ಷನ್ ಏನು? ಈ ಮೂರನೇ ಸಾಧ್ಯತೆ ಯಾವ ರೀತಿಯಾಗಿದೆ? DMK 59, AIADMK 47, ಅದರ್ಸ್ 14, ಒಟ್ಟು 120 ಆಗುತ್ತೆ. ಒಂದು ವೇಳೆ ಏನಾದರೂ ಇವರುಗಳು ಪ್ಲಾನ್ ಮಾಡ್ಕೊಂಡು ಏನಾದರೂ ಸರ್ಕಾರ ರಚನೆ ಮಾಡ್ಕೊಂಡ್ಬಿಟ್ರೆ 120 ಆಗುತ್ತೆ. ವಿಜಯ್ ಒಂದ್ ಕಡೆ ಲೇಟ್ ಮಾಡ್ತಾ ಇದ್ದಾರೆ, ನಿರ್ಧಾರವನ್ನ ತೆಗೆದುಕೊಳ್ಳೋದ್ರಲ್ಲಿ ಅಲ್ಲಿ ಗೊಂದಲ ಆಗ್ತಾ ಇದೆ. ಈಗ ಬೇರೆ ಪಕ್ಷದವರು ಅಲ್ಲಿ ಬರ್ತಾರೆ ಅಂತ ಅಂದಾಗ ಬೇರೆ ಪಕ್ಷದವರ ಬೇಡಿಕೆಗಳು ಹಲವಾರು ಇರುತ್ತೆ. ಈಗಾಗಲೇ ಕಾಂಗ್ರೆಸ್ ಏನು 2 ಮಂತ್ರಿಗಿರಿಯನ್ನ ಕೇಳ್ಕೊಂಡಿರುವಂಥದ್ದು, 2 ಮಂತ್ರಿ ಸ್ಥಾನ ಬೇಕು ಅಂತ. ಹೀಗೆ ಆಯಾ ಪಕ್ಷದ ಬೇಡಿಕೆಗಳು ಹಲವಾರು ಇರುತ್ತೆ. ಇದನ್ನೆಲ್ಲವನ್ನ ಕೂಡ ನಿಭಾಯಿಸ್ಕೋಬೇಕಲ್ವಾ? ಸೊ ಈ ರೀತಿಯಾದಂಥ ಗೊಂದಲ ವಿಜಯ್ ಮುಂದೆ ಇದೆ. ಸಾಧ್ಯತೆಗಳನ್ನ ನಾವು ನೋಡಿದ್ವಿ, ಯಾವ್ಯಾವ ರೀತಿಯಾದಂಥ ಆಪ್ಷನ್ಸ್ಗಳಿದಾವೆ ಅಂತ. ಈ ಆಪ್ಷನ್ಸ್ಗಳಲ್ಲಿ ವಿಜಯ್ಗೆ ಸರ್ಕಾರ ಈಗ ಮೊದಲನೇ ಬಾರಿ ಒಂದು ಅನುಭವ ಇದು. ಈಗಾಗಲೇ ರಾಜಕೀಯ ಅನುಭವ ಕಮ್ಮಿ, ಬಟ್ ಸಿನಿಮಾ ಮಾಡಿದಷ್ಟು ಈಸಿ ಅಲ್ಲ ರಾಜಕೀಯದ ರಚನೆ ಮಾಡುವಂಥದ್ದು. ಹೀಗಾಗಿ ಇವೆಲ್ಲ ಸಾಧ್ಯತೆಗಳಿರುವಂಥದ್ದು. ಬಟ್ ವಿಜಯ್ ಅವರ ನಿಲುವು ಏನಿರುತ್ತೆ ಅನ್ನುವಂತೆ ಇಲ್ಲಿ ಪ್ರಶ್ನಾರ್ಹ.